ಸಿ ಪ್ರಿನ್ಸಿಪಲ್ ಒಂದೇ ಅಲ್ವೇನೆಯ ಎಲ್ಲ ಕಡೆ ಪ್ರಿನ್ಸಿಪಲ್ ಒಂದೇ ಅಲ್ಲ. ಮೈಸೂರು ಆಗ್ಬೋದು, ಮಂಡ್ಯ ಆಗ್ಬೋದು, ತುಮಕೂರು ಆಗ್ಬೋದು, ಹಾಸನ ಆಗ್ಬೋದು. ನಾನು ಹಾಸನದಲ್ಲಿ ಹೋಗಿ ಕೆಲಸ ಮಾಡಿದವ್ರು ಗೆಲ್ತಿದ್ರ? ಪ್ರಜ್ವಲ್ ರೇವಣ್ಣ ಗೆಲ್ತಿದ್ರ ಹೋದ್ ಸರಿ? ನಾನು ಹೋಗಿ ಕ್ಯಾಂಪೇನ್ ಮಾಡದೆ ಹೋದ್ರೆ ಗೆಲ್ಲಕ್ ಆಯ್ತಿತ್ತ? ಈ ವಿಚಾರಗಳು ನಮಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಮೈತ್ರಿ ವಿಚಾರಕ್ಕೆ. ಆದಾಗ್ಯೂ ಯಾವ ಕಾರಣಕ್ಕಾಗಿ ಮೈತ್ರಿ ಮಾಡ್ಕೊಂಡಿದ್ದು ಸರ್? ನಾವು ಸಮ್ಮಿಶ್ರ ಸರ್ಕಾರ ಇದ್ವಲ್ಲ, ಆಗ ಅದಕ್ಕೋಸ್ಕರ ಮೈತ್ರಿ ಮಾಡ್ತೀವಿ. ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಅದಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡಿದ್ದು. ಈಗ ಹಾಸನಕ್ಕೆ ನೀವೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳಿಸಕ್ಕೆ ನೀವೇ ಹೋಗ್ಬೇಕಿತ್ತು. ಹೋಗ್ತೀನಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತದೆ ಅಲ್ಲಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕ್ಯಾಂಪೇನ್ ಮಾಡ್ತೀನಿ. ನಮ್ಮ ಪಕ್ಷ ಇಡೀ ನಮ್ಮ ನಾಯಕರುಗಳು ಅಲ್ಲಿ ಹಾಸನದವರು ಎಲ್ಲರೂ ಕೂಡ ಸೋಲಿಸಬೇಕು ಅಂತೇಳಿ ಪ್ರತಿಜ್ಞೆ ಮಾಡಿದ್ದಾರೆ ಈಗ. ಮತ್ತೆ ಜನನೂ ಕೂಡ ನಮ್ಮ ಪರವಾಗಿ ದೇವೇಗೌಡರು ಯಾರವರು ಪ್ರಜ್ವಲ್ ರೇವಣ್ಣನ ಸೋಲಿಸಬೇಕು ಅಂತ ಇದ್ದಾರೆ. ಸರ್ ಬಿಜೆಪಿ ವಿಚಾರ ಬಿಟ್ಬಿಡಿ, ಜೆಡಿಎಸ್ 3 ಸೀಟಲ್ಲಿ ಎಷ್ಟು ಬರ್ಬೋದು? ಬಿಜೆಪಿ 3 ಸೀಟ್, ಮೂರು ಸೋಲ್ತಾರೆ. ಸಿ ಪ್ರಿನ್ಸಿಪಲ್ ಒಂದೇ ಅಲ್ವೇನೆಯ ಎಲ್ಲ ಕಡೆ ಪ್ರಿನ್ಸಿಪಲ್ ಒಂದೇ ಅಲ್ಲ. ಮೈಸೂರು ಆಗ್ಬೋದು, ಮಂಡ್ಯ ಆಗ್ಬೋದು, ತುಮಕೂರು ಆಗ್ಬೋದು, ಹಾಸನ ಆಗ್ಬೋದು. ನಾನು ಹಾಸನದಲ್ಲಿ ಹೋಗಿ ಕೆಲಸ ಮಾಡಿದವ್ರು ಗೆಲ್ತಿದ್ರ? ಪ್ರಜ್ವಲ್ ರೇವಣ್ಣ ಗೆಲ್ತಿದ್ರ ಹೋದ್ ಸರಿ? ನಾನು ಹೋಗಿ ಕ್ಯಾಂಪೇನ್ ಮಾಡದೆ ಹೋದ್ರೆ ಗೆಲ್ಲಕ್ ಆಯ್ತಿತ್ತ? ನಾಯಕರು ಈ ವಿಚಾರಗಳು ನಮಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಮೈತ್ರಿ ವಿಚಾರಕ್ಕೆ. ಆದಾಗ್ಯೂ ಯಾವ ಕಾರಣಕ್ಕಾಗಿ ಮೈತ್ರಿ ಮಾಡ್ಕೊಂಡಿದ್ದು ಸರ್? ನಾವು ಸಮ್ಮಿಶ್ರ ಸರ್ಕಾರ ಇದ್ವಲ್ಲ, ಆಗ ಅದಕ್ಕೋಸ್ಕರ ಮೈತ್ರಿ ಮಾಡ್ತೀವಿ. ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಅದಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡಿದ್ದು. ಈಗ ಹಾಸನಕ್ಕೆ ನೀವೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳಿಸಕ್ಕೆ ನೀವೇ ಹೋಗ್ಬೇಕಿತ್ತು. ಹೋಗ್ತೀನಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತದೆ ಅಲ್ಲಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕ್ಯಾಂಪೇನ್ ಮಾಡ್ತೀನಿ. ನಮ್ಮ ಪಕ್ಷ ಇಡೀ ನಮ್ಮ ನಾಯಕರುಗಳು ಅಲ್ಲಿ ಹಾಸನದವರು ಎಲ್ಲರೂ ಕೂಡ ಸೋಲಿಸಬೇಕು ಅಂತೇಳಿ ಪ್ರತಿಜ್ಞೆ ಮಾಡಿದ್ದಾರೆ ಈಗ. ಮತ್ತೆ ಜನನೂ ಕೂಡ ನಮ್ಮ ಪರವಾಗಿ ದೇವೇಗೌಡರು ಯಾರವರು ಪ್ರಜ್ವಲ್ ರೇವಣ್ಣನ ಸೋಲಿಸಬೇಕು ಅಂತ ಇದ್ದಾರೆ. ಸರ್ ಬಿಜೆಪಿ ವಿಚಾರ ಬಿಟ್ಬಿಡಿ, ಜೆಡಿಎಸ್ 3 ಸೀಟಲ್ಲಿ ಎಷ್ಟು ಬರ್ಬೋದು? ಬಿಜೆಪಿ 3 ಸೀಟ್, ಮೂರು ಸೋಲ್ತಾರೆ.